discuss the convergence of the following sequences. Here I have considered two sequences. First sequence is xn equal to 1 plus cos of n pi, and the second sequence is xn equal to 1 plus sine of n pi by 2. Let us solve. Solution. First sequence is xn equal to 1 plus cos of n pi. So before going to that, we should know the basic nature of cos and sine. ಸೊ ಕಾಸ್ ಯಾವ ರೀತಿ ಬಿಹೇವ್ ಮಾಡ್ತದೆ, ಸೈನ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ನಮ್ಗೆ ಗೊತ್ತಿರಬೇಕು. ಆಲ್ರೆಡಿ ಪಿ ಯು ಸಿನಲ್ಲಿ ಇದ್ರ ಬಗ್ಗೆ ಸ್ಟಡಿ ಮಾಡಿರ್ತೀವಿ ನಾವು. ಸೊ ಅಲ್ಲಿ ಏನಿದೆ ಅಂತಂದರೆ ಬೋತ್ ಕಾಸ್ ಆ್ಯಂಡ್ ಸೈನ್ ಆರ್ ಆಸಿಲೇಟರಿ ಇನ್ ನೇಚರ್. ಸೊ ಎನಿಹೌ, ಸೊ ಇಲ್ಲೂ ಕೂಡ ನಾವು ಏನು ಮಾಡೋಣ ಅಂತಂದರೆ ಅದು ಹೇಗೆ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಫಾರ್ ದ್ಯಾಟ್ ಐ ಆಮ್ ಕನ್ಸಿಡರಿಂಗ್ ದ ಗ್ರಾಫ್ ಆಫ್ ಕಾಸ್. ಗ್ರಾಫ್ನ ತಗೊಂಡು ಸ್ವಲ್ಪ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಕಾಸ್ ಯಾವ ರೀತಿ ಇರುತ್ತೆ, ಆಮೇಲೆ ಸೈನ್ ಯಾವ ರೀತಿ ಇರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಅದಾದಮೇಲೆ ನೆಕ್ಸ್ಟು ನಾವು ಆ ಸೀಕ್ವೆನ್ಸಿಗೆ ಹೋಗೋಣ. ಸೊ ಇದು ಎಕ್ಸ್ ಆಕ್ಸಿಸ್, ಎಕ್ಸ್ ಡ್ಯಾಶ್ ಆ್ಯಂಡ್ ವೈ ಡ್ಯಾಶ್. ಸೊ ಇಟ್ ಈಸ್ 0. ಫಾರ್ ಎಕ್ಸಾಂಪಲ್, ಇಟ್ ಈಸ್ pi by 2, pi, 3 pi by 2, 2 pi, 5 pi by 2, 3 pi, 7 pi by 2, 4 pi. ಸಿಮಿಲರ್ಲಿ ಈ ಕಡೆನೂ ಮೈನಸ್ ಪೈ ಬೈ 2, ಮೈನಸ್ ಪೈ, ಮೈನಸ್ 3 pi by 2 ಈ ಕಡೆ ಎಲ್ಲ ಇರುತ್ತೆ. ಬಟ್ ನನಗಿಲ್ಲಿ ಎನ್ ಅಂತಂದರೆ ನ್ಯಾಚುರಲ್ ನಂಬರ್, ಹಾಗಾಗಿ ಪಾಸಿಟಿವ್ ಸೈಡ್ ಮಾತ್ರ ನೋಡಿದ್ರೆ ಸಾಕಾಗುತ್ತೆ. ಸೊ ಇಮ್ಯಾಜಿನ್ ಇಟ್ ಈಸ್ 1 ಆ್ಯಂಡ್ ಥಿಂಕ್ ದಟ್ ಇಟ್ ಈಸ್ -1. ಸೊ ಇಲ್ಲೆಲ್ಲ 2, 3, 4 ಎಲ್ಲ ಇರುತ್ತೆ, ನನಗದು ಬೇಡ. ಸೊ ಹಿಯರ್ ಐ ವಾಂಟ್ ದ ಗ್ರಾಫ್ ಆಫ್ ಕಾಸ್. ಯಾವ ರೀತಿ ಇರುತ್ತೆ ಕಾಸ್ನ ಗ್ರಾಫ್ ಯಾವ ರೀತಿ ಇರುತ್ತೆ ಇಲ್ಲಿದೆ ನೋಡಿ. ಒಂದು ರೆಫರೆನ್ಸ್ ಲೈನ್ ಡ್ರಾ ಮಾಡ್ಕೊಂಡ್ಬಿಡ್ತೀನಿ ನಾನು, ಬೆಟರ್. ಯಾಕಂದರೆ ಅದರ ಮೇಲೆ ಹೋಗಬಾರ್ದು, ಹಾಗಾಗಿ ಇನ್ನೊಂದು ರೆಫರೆನ್ಸ್ ಲೈನ್ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಡ್ರಾ ಮಾಡ್ಕೊತೀನಿ. ಇದು ಸ್ವಲ್ಪ ಕೆಳಗಡೆ ಆಯ್ತು ಅನಿಸ್ತದೆ. ವೇಟ್, ಇದೆ ಸಿಮಿಲರ್. ಓಕೆ, ಇಲ್ಲಿರಲಿ. ಓಕೆ, ಇದು 1 -1 ಅಲ್ಲ, -1 ಇಲ್ಲಿ ತಗೊಳ್ತೀನಿ ನಾನು. ಲೆಟ್ ಇಟ್ ಬಿ ದಿಸ್ ಒನ್ ಬಿ -1. ಇದು 1 ಆದರೆ, ಅದಕ್ಕೆ ಮುಂಚೆ ಈ ಗ್ರಾಫ್ನ ಒಂದು ಸ್ವಲ್ಪ ಬೇರೆ ಮಾಡೋಣ. ಓಕೆ, ಈಗ ಕಾಸ್ನ ಗ್ರಾಫ್ನ ಡ್ರಾ ಮಾಡೋಣ. ಸೊ 1 ಶುರುವಾದರೆ ಪೈ ಬೈ 2ಗೆ 0 ಆಗ್ತದೆ, ಪೈ ಹತ್ರ -1 ಆಗ್ತದೆ, 3 pi by 2 ಅಗೇನ್ 0, 2 pi ಹತ್ರ 1 ಆಗುತ್ತೆ, 5 pi by 2 ಹತ್ರ 0 ಆಗುತ್ತೆ, 3 piಗೆ -1 ಆಗುತ್ತೆ, 7 pi by 2 0, ಅಗೇನ್ ಈ ರೀತಿ ಆಸಿಲೇಟ್ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಕೂಡ ಅಷ್ಟೇ ಈ ರೀತಿ. ಸೊ ದಿಸ್ ಈಸ್ ಹೌ ದ ಗ್ರಾಫ್ ಆಫ್ ಕಾಸ್ ವಿಲ್ ಬಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ, ಈ ರೀತಿ ಇರುತ್ತೆ. ಓಕೆ, ಇಲ್ಲಿ ನೋಡಿ, ಸಪೋಸ್ ಇಲ್ಲಿ n = 1 ಹಾಕಿದ್ರಿ ಅಂತ ಅನ್ಕೊಳ್ರಿ, ಕಾಸ್ ಪೈ ಬಂತು. ಸೊ ಕಾಸ್ ಪೈ ಅಂತಂದರೆ ಇಲ್ಲಿ ಎಷ್ಟಿದೆ ವ್ಯಾಲ್ಯೂ? -1 ಇದೆ. ಕಾಸ್ ಪೈಗೆ -1 ಇದೆ. ಸೊ n =
n ಈಕ್ವಲ್ ಟು 1 ಹಾಕಿದರೆ -1 ಬಂತು. ಸಪೋಸ್ 2 ಹಾಕಿದರೆ ಕಾಸ್ 2π ಆಗುತ್ತೆ. 2π ಹತ್ರ ಏನಾಗುತ್ತದೆ 1 ಆಗುತ್ತೆ. 2π ಹತ್ರ ವ್ಯಾಲ್ಯೂ ಏನಿದೆ 1 ಇದೆ. ಸೊ n ಈಕ್ವಲ್ ಟು 3 ಹಾಕಿದರೆ 3π ಆಗುತ್ತೆ. 3π ಹತ್ರ ಅಗೇನ್ ಏನು ಬರುತ್ತದೆ -1 ಬರ್ತಾ ಇದೆ. 4 ಹಾಕಿದರೆ 4π ಅಗೇನ್ 1 ಆಗುತ್ತೆ. ಸೊ n ಈಕ್ವಲ್ ಟು 4 ಹಾಕಿದರೆ ವ್ಯಾಲ್ಯೂ 1. ಸೊ ನೋಡಿ ಇಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ. 1 -1 1 -1 1 -1 ಅಂತ ಆಗ್ತಾ ಇದೆ. ವೆನ್ n ಈಸ್ ಆಡ್ ದ ವ್ಯಾಲ್ಯೂ ಆಫ್ ಕಾಸ್ ಈಸ್ -1. ವೆನ್ n ಈಸ್ ಈವನ್ ದ ವ್ಯಾಲ್ಯೂ ಆಫ್ ಕಾಸ್ ಈಸ್ +1. ಸೊ ಇದರಿಂದ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಕಾಸ್ ಈಸ್ ಆಸಿಲೇಟರಿ and it oscillates between -1 and 1 depending on the value of n. If n is odd, the value of cos is -1. If n is even, the value of cos is 1. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ರಿ, ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಓಕೆ, ಈಗ ಅದೇ ಕಾನ್ಸೆಪ್ಟ್ ಅದನ್ನೇನು ನಾನು ಇಲ್ಲಿ ಬರಿತೀನಿ. From graph of cos, we know that if n is even, this implies cos n pi is equal to 1. If n is odd, this implies cos n pi is equal to -1. ಹಾಗಾದರೆ n ಈವನ್ ಆಗಿತ್ತು ಅಂತಂದರೆ ವ್ಯಾಲ್ಯೂ ಆಫ್ ಕಾಸ್ ಏನಾಗಿರ್ತದೆ, ಕಾಸ್ n pi 1 ಆಗಿರ್ತದೆ. ಒಂದು ವೇಳೆ n ಏನಾದರೂ ಆಡ್ ನಂಬರ್ ಆಗಿತ್ತು ಅಂತಂದರೆ ಕಾಸ್ n pi ವ್ಯಾಲ್ಯೂ -1 ಆಗಿರುತ್ತೆ. ಹಾಗಾದರೆ ನಾವು if n is even, this implies xn is equal to 1. ಸೊ ಇಲ್ಲೇನಾಗ್ತದೆ, ಕಾಸ್ n pi ವ್ಯಾಲ್ಯೂ ಈವನ್ ಆಗಿತ್ತು ಅಂತಂದರೆ 1 ಆಗಿರುತ್ತೆ. ಸೊ 1 + 1, ಸೊ ಇಟ್ ಈಸ್ ಈಕ್ವಲ್ ಟು 2. If n is odd, this implies xn equal to 1. ಸೊ n ಆಡ್ ಆಗಿತ್ತು ಅಂತಂದರೆ ಕಾಸ್ n pi ವ್ಯಾಲ್ಯೂ -1, ಸೊ ಇಟ್ ಈಸ್ -1. 1 - 1 0. ಸೊ n ಈವನ್ ಆಗಿತ್ತು ಅಂತಂದರೆ ಸೀಕ್ವೆನ್ಸ್ನ ವ್ಯಾಲ್ಯೂ 2 ಬರ್ತಾ ಇದೆ. n ಆಡ್ ಆಗಿತ್ತು ಅಂದರೆ ಸೀಕ್ವೆನ್ಸ್ನ ವ್ಯಾಲ್ಯೂ 0 ಬರ್ತಾ ಇದೆ. ದಿಸ್ ಇಂಪ್ಲೈಸ್ xn ಈಸ್ ಆಸಿಲೇಟರಿ ಸೀಕ್ವೆನ್ಸ್. xn ಈಸ್ ಆಸಿಲೇಟರಿ ಸೀಕ್ವೆನ್ಸ್ and it oscillates between 0 and 2. It is finitely oscillatory sequence and it oscillates between 0 and 2. So this is the convergence of first sequence. Actually it is not convergent, it is oscillatory. ಇದೇ ರೀತಿ ನಾವೇನು ಮಾಡೋಣ ಅಂತಂದರೆ ಸೆಕೆಂಡ್ ಸೀಕ್ವೆನ್ಸ್ನ ಅನಲೈಸ್ ಮಾಡೋಣ. ಸೆಕೆಂಡ್ ಸೀಕ್ವೆನ್ಸು xn equal to 1 plus sin of n pi by 2. ಇಲ್ಲೂ ಅಷ್ಟೇ ಸೇಮ್ ಅದೇ ರೀತಿ ಮೊದಲು ಸೈನ್ ಗ್ರಾಫ್ನ ಡ್ರಾ ಮಾಡೋಣ, ಆಮೇಲೆ ಅನಲೈಸ್ ಮಾಡೋಣ ಇದನ್ನು. Okay, this is x-axis, this one is y-axis. So it is 0, 1, sorry 1 ಅಲ್ಲ, pi by 2, pi, 3 pi by 2, 2 pi, 5 pi by 2, 3 pi, 7 pi by 2, 4 pi, 9 pi by 2. Similarly here also we have minus pi by 2, minus pi and so on. ಒಂದು ಸಾರಿ ಡ್ರಾ ಮಾಡಿದಂಗೆ ನಾನು
ಒಂದು ರೆಫರೆನ್ಸ್ ಲೈನ್ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಲೆಟ್ ದಿಸ್ ಬಿ ದ ರೆಫರೆನ್ಸ್ ಲೈನ್ ಬೋತ್ ಅಬೋವ್ ಆಸ್ ವೆಲ್ ಆಸ್ ಬಿಲೋ. ಒಂದು ಮೇಲ್ಗಡೆ ಒಂದು ಕೆಳಗಡೆ ಒಂದು ರೆಫರೆನ್ಸ್ ಲೈನ್ ಡ್ರಾ ಮಾಡ್ಕೊಂಡ್ಬಿಡೋಣ. ಓಕೆ, ಮೇಲ್ಗಡೆ ಇರೋದು 1, ಇದು 1, ಇದು -1, ಈ ರೀತಿ ಇದೆ. ನಾವು ಹಿಯರ್ ವಿ ವಾಂಟ್ ದ ಗ್ರಾಫ್ ಆಫ್ ಸೈನ್. ಸೈನ್ ಗ್ರಾಫ್ ಯಾವ ರೀತಿ ಇರುತ್ತೆ ಅಂದರೆ 0 ಇಂದ ಸ್ಟಾರ್ಟ್ ಆಗಿ, ಲೆಟ್ ಮಿ ಚೇಂಜ್ ದ ಕಲರ್, 0 ಇಂದ ಸ್ಟಾರ್ಟ್ ಆಗಿ π/2 ಹತ್ರ 1ಗೆ ಹೋಗ್ತದೆ, ಅಗೇನ್ ಕಮ್ಸ್ ಬ್ಯಾಕ್. ಸೊ ಇಲ್ಲಿಂದ ಶುರುವಾಗಿ ಈ ರೀತಿ ಪೈ ಹತ್ರ 0ಗೆ ಬರ್ತದೆ, ಮತ್ತು 3π/2 ಹತ್ರ 1 ಹೋಗುತ್ತೆ, 2π ಹತ್ರ 0 ಹತ್ರ ಹೋಗುತ್ತೆ, 5π/2 1, 3π 0. ಓಕೆ, ಸೊ ಇಲ್ಲಿಂದ 5π/2 ಅಂದರೆ 1ಗೆ ಹೋಗ್ತದೆ, ಅಗೇನ್ ಕಮ್ಸ್ ಬ್ಯಾಕ್, 3π, 7π/2, π, 4π, 9π/2 ಆ್ಯಂಡ್ ಸೊ. ಇಲ್ಲಿ ಕೆಳಗಡೆ -π/2, ಇಲ್ಲಿ -π ಆ್ಯಂಡ್ ಸೊ ಈ ರೀತಿ ಹೋಗ್ತದೆ. ಸೊ ದಿಸ್ ಹೌ ದ ಗ್ರಾಫ್ ಆಫ್ ಸೈನ್ ಲುಕ್ಸ್ ಲೈಕ್. ಓಕೆ, ಈ ರೀತಿ ಇರುತ್ತೆ. ಓಕೆ, ಇರಲಿ ಸದ್ಯಕ್ಕೆ. ಈಗ ನೋಡೋಣ. ಸೊ n = 1 ಹಾಕಿದರೆ, ಇಫ್ n ಈಸ್ ಈಕ್ವಲ್ ಟು 1 ಏನಾಗುತ್ತೆ ಅಲ್ಲಿ sin π/2. sin π/2 ಅಂತಂದರೆ ವ್ಯಾಲ್ಯೂ ಏನಾಗುತ್ತೆ ಅಲ್ಲಿ 1 ಹೋಗ್ತದೆ. ಇಫ್ n ಈಸ್ ಈಕ್ವಲ್ ಟು 2, ಇಫ್ n ಈಸ್ ಈಕ್ವಲ್ ಟು 2 ಕ್ಯಾನ್ಸಲ್ ಆದರೆ π, ಸೊ ವ್ಯಾಲ್ಯೂ ಆಫ್ ದ ಸೈನ್ ವಿಲ್ ಬಿ 0. ಇಫ್ n ಈಸ್ ಈಕ್ವಲ್ ಟು 3, 3π/2, 3π/2 ಅಂತಂದರೆ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು -1. ಅಗೇನ್ n = 4 ಆದರೆ 4/2, 2 1 2π ಆಗುತ್ತೆ, 2π ಅಂತಂದರೆ ಅಗೇನ್ 0. ಮತ್ತು n = 5 ಹಾಕಿದರೆ 5π/2 ವ್ಯಾಲ್ಯೂ ಏನಾಗ್ತದೆ 1ಗೆ ಹೋಗ್ತದೆ. ಸೊ ಈ ರೀತಿ 1 0 -1, -1ಇಂದ 0ಗೆ ಹೋಗ್ತದೆ, 0 ಇಂದ ಮತ್ತೆ 1 ಹೋಗ್ತದೆ, 1 ಇಂದ 0ಗೆ ಬರ್ತದೆ, 0 ಇಂದ -1 ಬರ್ತದೆ. ಈ ರೀತಿ 3 ವ್ಯಾಲ್ಯೂಗಳ ನಡುವೆ ಆಸಿಲೇಟ್ ಆಗ್ತಾ ಇರ್ತದೆ. -1 0 1 0 -1 0 1 -1 0 ಈ ರೀತಿ 3 ವ್ಯಾಲ್ಯೂಗಳ ನಡುವೆ ಆಸಿಲೇಟ್ ಆಗ್ತಾ ಇರ್ತದೆ. ಬಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ 1, ಮಿನಿಮಮ್ ವ್ಯಾಲ್ಯೂ -1. ಈ 3 ವ್ಯಾಲ್ಯೂಗಳು ರಿಪೀಟ್ ಆಗ್ತಾ ಇರ್ತವೆ. ಯಾವ 3 ವ್ಯಾಲ್ಯೂಸ್ಗಳು? 1 0 -1, 0 1 -1, 0 1 0 -1 ಈ ರೀತಿ ಆಸಿಲೇಟ್ ಆಗ್ತಾ ಇರ್ತದೆ. ಹಾಗಾಗಿ ಇಲ್ಲಿ ಸೊ ಸೈನ್ ಅನ್ನೋದೇನಾಯಿತು ಅಂತಂದರೆ ಆಸಿಲೇಟ್ರಿ. ಹಾಗಾದರೆ ಇದನ್ನು ಯಾವ ರೀತಿ ಅನಲೈಸ್ ಮಾಡೋಣ ಅದು ನೋಡಿ. ಇದನ್ನು ಈ ರೀತಿ ನಾನು ಥಿಂಕ್ ಮಾಡ್ತೀನಿ. For different values of n, where n is natural number, for different values of n, sine takes the values 3 ವ್ಯಾಲ್ಯೂಗಳನ್ನು ತಗೊಳ್ತದೆ. ದಟ್ ಈಸ್ -1 0 and 1. So when sin nπ/2 is equal to -1, this implies xn is equal to 1 -1 is equal to 0. ನೋಡಿ, sin nπ/2 ಏನಾದರೂ -1 ವ್ಯಾಲ್ಯೂನ ತಗೊಳ್ತಾ ಇತ್ತು ಅಂತಂದರೆ ಆಗ ಈ sin nπ/2 ವ್ಯಾಲ್ಯೂ -1 ಹಾಕಿದರೆ 1 -1 0 ಆಯಿತು. ಒಂದು ವೇಳೆ ವೆನ್ sin nπ/2 ಈ ವ್ಯಾಲ್ಯೂ ಏನಾದರೂ 0 ತಗೊಳ್ತಾ ಇತ್ತು ಅಂತಂದರೆ ಆಗ ವ್ಯಾಲ್ಯೂ ಆಫ್ ದ ಸೀಕ್ವೆನ್ಸ್ ಏನಾಗ್ತದೆ? xn ವಿಲ್ ಬಿ ಈಕ್ವಲ್ ಟು 1 plus 0, so it is equal to 1. When sin of nπ/2 is equal to 1, this implies the value of xn will be equal to 1 plus 1 is equal to 2.
ಸೊ ಸೈನ್ ವ್ಯಾಲ್ಯೂ -1 0 1 ನಡುವೆ ರಿಪೀಟ್ ಆಗ್ತಾ ಇರ್ತದೆ. ಸಿಮಿಲರ್ಲಿ -1 ಬಂದಂಗೆಲ್ಲ ವ್ಯಾಲ್ಯೂ ಆಫ್ ದ ಸೀಕ್ವೆನ್ಸ್ 0 ಬರ್ತಿರ್ತದೆ, 0ಗೆ ಬಂದಾಗ 1 ಬರ್ತಿರ್ತದೆ, 1ಗೆ ಬಂದಾಗ 2 ಬರ್ತಾ ಇರ್ತದೆ. ಅಂದರೆ ಇಲ್ಲಿ ಸೈನ್ ರಿಪೀಟ್ ಆಗ್ತಾ ಇದ್ದಂಗೆಲ್ಲನೂ ಎಕ್ಸೆನ್ ಕೂಡ ರಿಪೀಟ್ ಆಗ್ತಾ ಇರ್ತದೆ. ಸೊ ಇದು ಯಾವ ರೀತಿಯ ಒಂದು ಸೀಕ್ವೆನ್ಸ್ ಆಯಿತು ಅಂತಂದರೆ ಆಸಿಲೇಟರಿ ಸೀಕ್ವೆನ್ಸ್ ಆಯಿತು. ಸೊ ಯಾವ ನಂಬರ್ಗಳ ನಡುವೆ ಆಸಿಲೇಟ್ ಆಗ್ತಾ ಇದೆ ಅಂತಂದರೆ ಸೈನ್ ಅನ್ನೋದು -1 ಮತ್ತು 1 ನಡುವೆ ಆಸಿಲೇಟ್ ಆಗ್ತದೆ. ಅದೇ ರೀತಿ ಸೀಕ್ವೆನ್ಸು 0 ಮತ್ತು 2 ನಡುವೆ ಆಸಿಲೇಟ್ ಆಗ್ತದೆ. ಯಾಕಂದರೆ ಇದು -1 ಇದ್ದಾಗ 0ಗೆ ಬರ್ತದೆ, 1 ಇದ್ದಾಗ 2 ಬರ್ತದೆ. ಸೊ ಇವೆರಡರ ನಡುವೆ 0 ಇದೆ, ಇಲ್ಲಿ 0 ಮತ್ತು 2 ನಡುವೆ 1 ಇದೆ. ಸೊ ಈ ರೀತಿ ಸೀಕ್ವೆನ್ಸು ಆಸಿಲೇಟ್ ಆಗ್ತಾ ಇರ್ತದೆ. ಸೊ ದಿಸ್ ಇಂಪ್ಲೈಸ್ the given sequence xn is oscillatory and this sequence oscillates in between 0 and 2. Okay, thank you.